टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಅಲ್ಲಿ ಹೋಗಿ ಸ್ಕೂಲಲ್ಲಿ ಹೋಗಿ ನೀವೇ ತೆಗೆಸ್ಕೊಂಡು ಬರ್ರಿ ಅಂತ ಹೇಳಿದ್ದಾರೆ ಮಾಧ್ಯಮದವರಿಗೆ ಚೆಕ್ ಮಾಡ್ರಿ ಅಂತ ಬರ್ರಿ. ನೋಡಿ ಏನದು ಏನಿದೆ ಸರ್ ಅಲ್ಲಿ ನೋಡಿ ಗೊಂದಲ ಏನಿದೆ? ಯಡಿಯೂರಪ್ಪನವರು ವೀರಶೈವರು, ಅದರಲ್ಲಿ ಎರಡು ಮಾತಿಲ್ಲ. ಯತ್ನಾಳ್ ಅವ್ರಿಗೆ ಅವರು ಯಾವ ರೀತಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ, ನನಗೆ ಸಂಪೂರ್ಣ ಮಾಹಿತಿ ಇದೆ. ಯಡಿಯೂರಪ್ಪನವರು ಕೂಡ ಒಬ್ಬ ವೀರಶೈವ ಮುಖಂಡರು, ಯಡಿಯೂರಪ್ಪನವರು ಒಬ್ಬ ವೀರಶೈವ ಮುಖ್ಯಮಂತ್ರಿ ಆದಂಥವ್ರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಪ್ರಶ್ನೆನ ಯತ್ನಾಳಿಗೆ ಕೇಳಬೇಕು ಸರ್. ಆಮೇಲೆ ಇಲ್ಲಿ ಸಮಾವೇಶವನ್ನು ಮಾಡ್ತೀರಾ, ಹಿಂದೂ ಸಮಾವೇಶ ಮಾಡ್ತಾರೆ ಅಂತ ದಾವಣಗೆರೆಯಲ್ಲಿ ಮೇ ನಂತರ ಹಿಂದೂ ಸಮಾವೇಶ ಮಾಡಬೇಕಂತಕ್ಕಂಥದ್ದು ಈಗಾಗಲೇ ಮಾತುಕತೆ ನಡೀತಾ ಇದೆ, ನೋಡಬೇಕು. ಅಲ್ಲ ಸರ್, ರೇಣುಕಾಚಾರ್ಯ ಟೀಮ್ನವ್ರು ಲಿಂಗಾಯತ್ ಸಮಾವೇಶ ಮಾಡ್ತಾರೆ ಅಂತ ಮಾಡ್ತೇವೆ ಅಂತ ಹೇಳಿದಾರೆ ಸರ್ ಯತ್ನಾಳ್ ಅವರು. ಅದಕ್ಕೆ ಕೌಂಟ್ರಾಗಿ ಮಾಡ್ತಿದ್ದಾರೆ ಹೊರತು ಹಿಂದೂ ಇದಕ್ಕೆ ಏನಾದರೂ ಹಿಂದೂ ಸ್ವಾಮಿ, ಏನಲ್ಲ ಸರ್. ನಾವು ಹೇಳಿದ್ವಿ, ನೀವು ಕೇಳ್ತಕ್ಕಂಥ ವ್ಯಕ್ತಿಗಳ ವಿಚಾರವಾಗಿ ನಾನೇನು ಕೂಡ ಮಾತನಾಡ್ಲಿಕ್ಕೆ ತಯಾರಿಲ್ಲ, ಮಾತಾಡ್ಲಿಕ್ಕೆ ಹೋಗೋದು ಇಲ್ಲ. ಆದರೆ ನಮ್ಮ ತೀರ್ಮಾನ ಒಂದು, ಯತ್ನಾಳವರು ಇವತ್ತು ರಾಜ್ಯದ ಹಿಂದೂ ನಾಯಕ, ಇವತ್ತು ಹಿಂದೂಗಳ ನಾಯಕ, ಪಂಚಮಸಾಲಿ ನಾಯಕ, ವೀರಶೈವ ನಾಯಕ, ಎಲ್ಲ ನಾಯಕರು ಹೌದು. ಹಾಗಾಗಿ ಹಿಂದೂ ಸಮಾವೇಶ ಮಾಡಬೇಕಂತಕ್ಕಂಥದ್ದು ನಮ್ಮೆಲ್ಲರ ತೀರ್ಮಾನ. ಸರ್, ಹಿಂದೂ ಸಮಾವೇಶದ ಮೂಲಕ ಏನು ಸಂದೇಶ ಕೊಡೋಕೆ ಹೋಗ್ತಿದ್ರೆ ಸರ್? ಏನು ಸಂದೇಶ ಏನು ಕೊಡೋಕೆ ಹೋಗ್ತಿದ್ದಾರೆ ರಾಜ್ಯಕ್ಕೆ? ಮೆಸೇಜ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಜೆಟಲ್ಲಿ ನೀವು ನೋಡಿದ್ರಿ, ಇವತ್ತು ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ. ರೈತರಿಗೆ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಸವಲತ್ತಿಲ್ಲ. ಆದರೆ ಇವತ್ತು ಅಲ್ಪಸಂಖ್ಯಾತರಿಗೋಸ್ಕರವಾಗಿ ಅನೇಕ ಯೋಜನೆಗಳನ್ನು ಮಾಡಿರ್ತಕ್ಕಂಥ ಸದನದಲ್ಲಿ ಇನ್ನೂ ಒಂದು ಆಶ್ಚರ್ಯಕರ ವಿಚಾರ ಬಂತು. ಏನು ಅವರಿಗೆ 4% ಕಾಂಟ್ರಾಕ್ಟು, ಇದಕ್ಕೆಲ್ಲ 4% ಕೊಟ್ಟಿದ್ದಾರೆ, ಅದನ್ನು 10% ಕೊಡ್ರಿ ಅಂತೇಳಿ ಜಮೀರವರೇ ತಮ್ಮ ಇಲಾಖೆಗೆ ಬರೆದು ಕಳಿಸಿರ್ತಕ್ಕಂಥ. ಇದನ್ನೆಲ್ಲ ನೋಡಿದ್ರೆ ಇವತ್ತು ರಾಜ್ಯದಲ್ಲಿ ಪಕ್ಷಾತೀತವಾಗಿ ಹಿಂದೂಗಳ ಸಂಘಟನೆ ಅವಶ್ಯಕತೆ ಇದೆ. ಇಲ್ಲಾಂದರೆ ಈ ಕರ್ನಾಟಕದ ಕಾಂಗ್ರೆಸ್ನವರು ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಮತ್ತು ರಾಜ್ಯದ ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ಈಗಲೇ ಗ್ಯಾರಂಟಿಯಿಂದಾಗಿ ಕರ್ನಾಟಕ ಬಡ ಆಗಿದೆ. ಇನ್ನೂ ಹಿಂದೂಗಳು ಸುಮ್ಮನೆ ಇದ್ದಿದ್ದೆ ಆದರೆ ಇರ್ತಕ್ಕಂಥ ಅನುದಾನ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ. ಹಾಗಾಗಿ ಎಚ್ಚರಿಸಲಿಕ್ಕೆ ಹಿಂದೂ ಸಮಾವೇಶ ಮಾಡ್ತೇವೆ.